ಈ ಗಣರಾಜ್ಯೋತ್ಸವದ ದಿನದಂದು ಕರ್ತನು ತನ್ನ ವಾಕ್ಯದಿಂದ ನಮಗೆ ನಮ್ಮ ದೇಶಕ್ಕೆ ನಿರೀಕ್ಷೆಯನ್ನು ಕೊಡುವಂಥ ಒಂದು ಸಂದೇಶವನ್ನು ಕೊಡ್ತಿದ್ದಾನೆ. ಏನು ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸುವೆನು. ಐ ವಿಲ್ ಹೀಲ್ ಯೋರ್ ನೇಷನ್. ಇವತ್ತು ನಮ್ಮ ದೇಶವನ್ನು ನೋಡ್ರಿ, ನಾನಾ ರೀತಿಯಾದಂಥ ಕಾರ್ಯಗಳಲ್ಲಿ ಅನಾರೋಗ್ಯದಿಂದ ತುಂಬಲ್ಪಟ್ಟಿದೆ. ಒಂದು ಕಡೆ ಅಧರ್ಮ, ಇನ್ನೊಂದು ಕಡೆ ಅನೀತಿ, ಇನ್ನೊಂದು ಕಡೆ ಲಂಚ, ಇನ್ನೊಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಅನ್ಯಾಯ, ವ್ಯಭಿಚಾರ, ವೇಷಿತನ, ಕುಡಿಯೋದು, ಲೈಂಗಿಕವಾದಂಥ ಪಾಪಗಳು, ಮಕ್ಕಳ ಮೇಲೆ ಅತ್ಯಾಚಾರ, ಹೆಂಗಸರ ಮೇಲೆ ಅತ್ಯಾಚಾರ, ಅಪರಾಧಗಳು, ಕೊಲೆ, ದರೋಡೆ, ನಾನಾ ರೀತಿಯಾದಂಥ ಅನ್ಯಾಯಗಳು, ಅನೀತಿಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದನ್ನು ಪ್ರತಿನಿತ್ಯ ನಾವು ದಿನಪತ್ರಿಕೆಗಳಲ್ಲಿ ಓದುತ್ತಾ ಇದ್ದೇವೆ. ಇದಕ್ಕೆ ಏನಪ್ಪ ಪರಿಹಾರ? ನಮ್ಮ ದೇಶವು ಸುಕ್ಷೇಮದಿಂದ ಇರುವುದಕ್ಕಾಗಿ, ಸುಭಿಕ್ಷವಾಗಿ ಇರುವುದಕ್ಕಾಗಿ, ಸಮೃದ್ಧಿಯಾಗಿರುವುದಕ್ಕಾಗಿ, ಆಶೀರ್ವಾದವಾಗಿರುವುದಕ್ಕಾಗಿ ಏನು ದೇವರ ವಾಕ್ಯ ಇಟ್ಟಿದ್ದಾನೆ? ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮ ದೇಶಕ್ಕೆ ಆರೋಗ್ಯವನ್ನು, ಸುಕ್ಷೇಮವನ್ನು ದಯಪಾಲಿಸುವೆನು.